ಜಾಸ್ತಿ ಲಾಂಗ್ ಇರ್ತದೆ, ಚೆನ್ನಾಗಿರ್ತದೆ. ಕೇಳೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶೀಲಾ ಶೆಟ್ಟಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಎಸ್, ನಾವು ಬಂದಿದ್ದು ಅಬ್ಬೆ ಫಾಲ್ಸ್ಗೆ. ಇಲ್ಲಿ ಅಬ್ಬಿ ಫಾಲ್ಸ್ ಅಂತ ಕರೀತಾರೆ, ಅಬ್ಬೆ ಫಾಲ್ಸ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬಂದು 30 ರಿಂದ 50 ರೂಪಾಯಿ ಒಳಗಡೆ ಇರುತ್ತೆ. ಆ್ಯಂಡ್ ಅಲ್ಲಿಂದ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವಿಲ್ಲಿ ಕಾಫಿ ತೋಟದ ಒಳಗಡೆ ನಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಎಷ್ಟೊಂದು ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸ್ನ ಹೇಳ್ಕೊಂಡು ಹೋಗ್ತೀವಿ. ಆ್ಯಂಡ್ ಇಲ್ಲಿ ಒಂದೇ ದಪ್ಪ ಕಂಬಳಿ ಚಿಕ್ಕ ಚಿಕ್ಕದೆಲ್ಲ ಇರ್ತಾರೆ, ತುಂಬ ದಪ್ಪ ಕಂಬಳಿ ಹುಳಗಳಿರುತ್ತೆ. ನಾನು ವೀಡಿಯೋದಲ್ಲಿ ಮುಂದೆ ತೋರಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಬರೀ ಕಾಫಿ ಗಿಡಗಳೇ. ಆ್ಯಂಡ್ ಅದ್ರ ಮಧ್ಯೆ ಎಲ್ಲೋ ಸೆಂಟ್ರಲ್ಲಿ ಬೇರೆ ಗಿಡಗಳಿರುತ್ತೆ. ಆ್ಯಂಡ್ ತುಂಬ ದೊಡ್ಡ ಮರಗಳು ಕೂಡ ಇರುತ್ತೆ. ಇದು ಶೂ ಲೇಸು, ಇದೊಂದು 6ನೇ ಸರಿ ಇರ್ಬೋದು ಕಟ್ಕೋತಾ ಇರೋದು. ಅದಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಶೂ ತಗೋ ಅನ್ನೋದು. ಇಲ್ಲಿಂದ ಎಲ್ಲ ಒಂಚೂರು ವೈಟ್ ಕಾಣಿಸ್ತೈತೆ ಆಯ್ತಾ, ಅದೇ ಅಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಹೋಗಿ ನೋಡುವ ಮುಂದೆ. ಸೂಪರ್. Oh my God! Wow! ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಈ ನೀರು ಶಬ್ದನೇ ಇಷ್ಟೊಂದಿದೆ. ಬಟ್ ನೋಡಿ ಮಸ್ತಾಗಿದೆ. ಈ ಅಬ್ಬೆ ಫಾಲ್ಸ್ ಮಡಿಕೇರಿ ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಅಬ್ಬಿ ಅಂದರೆ ಕೊಡವ, ಅಂದರೆ ತುಳು ಭಾಷೆಯಲ್ಲಿ ಜಲಪಾತ ಎಂದರ್ಥ. ಇದು ಸುಮಾರು 70 ಅಡಿ ಅಂದರೆ 21 ಮೀಟರ್ ಎತ್ತರದಿಂದ ಜಾರಿ ಬರುವ ಸುಂದರ ಜಲಪಾತ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಈ ಒಂದು ಅಬ್ಬೆ ಫಾಲ್ಸ್ನ ಜಸ್ಸಿ ಫಾಲ್ಸ್ ಅಂತ ಕರೀತಿದ್ರಂತೆ. ಆ ಸಮಯದಲ್ಲಿ ಮಡಿಕೇರಿಯ ಮೊದಲ ಬ್ರಿಟಿಷ್ ಕ್ಯಾಪ್ಟನ್ ಹಾಗೂ ಪ್ರಧಾನಿಯ ಪುತ್ರಿ ಜಸ್ಸಿ ಅವರ ಹೆಸರಿನಿಂದ ಈ ಹೆಸರು ಬಂತು ಇಲ್ಲಿಗೆ. ಬ್ರಿಟಿಷ್ದೆಲ್ಲ ಮುಗ್ದಾದ್ಮೇಲೆ ಇಲ್ಲಿಯ ಲೋಕಲ್ ಅಂದರೆ ಇಲ್ಲಿಯ ಸ್ಥಳೀಯರೆಲ್ಲ ಸೇರಿ ಇಲ್ಲಿಗೆ ಅಬ್ಬೆ ಫಾಲ್ಸ್ ಅಂತ ಹೆಸರಿಟ್ಟು ಅದರಿಂದನೇ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಆ ಪ್ಲೇಸ್ಗೆ ಅಬ್ಬೆ ಫಾಲ್ಸ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮಡಿಕೇರಿಲಿ ಇದೆ ಅನಿಸುತ್ತೆ ಇದು ಒಂದು ಪ್ಲೇಸು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂಥ ಜಾಗ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಒಂದೊಂದು ಕಂಬಳಿ ಹುಳ ಎಷ್ಟೆಷ್ಟು ದೊಡ್ಡದಾಗಿರುತ್ತೆ ಅಂತ. ನೀವು ನೋಡ್ಬೋದು ಇಲ್ಲಿ ಅದೆಷ್ಟು ಸ್ಲೋ ಮೂವಿಂಗಲ್ಲಿ ಐತೆ. ಆ್ಯಂಡ್ ಗೊತ್ತೇ ಆಗಲ್ಲ, ಗ್ರೀನರಿನೇ ಇರೋದ್ರಿಂದ. ಆ್ಯಂಡ್ ಪಾಚಿಗಳೆಲ್ಲ ಅಲ್ಲಲ್ಲೇ ಇರುತ್ತಲ್ಲ, ಸೊ ಗೊತ್ತಾಗಲ್ಲ. ಬಟ್ ಸ್ವಲ್ಪ ಹುಷಾರಾಗಿರಿ, ಇಲ್ಲಿಯ ಒಂದು ಪ್ರವಾಸಿಗರಿಗೆ ಇದು ಒಂದು ಎಚ್ಚರಿಕೆ, ಹುಷಾರು. ಚಿಕ್ಕದಲ್ಲಿದ್ದಾಗ ಈ ಒಂದು ಎಲೆಯಲ್ಲಿ, ಈ ದೊಡ್ಡ ಎಲೆ ಎಲ್ಲ 10 ರೂಪಾಯಿ, ಇದೆಲ್ಲ 1 ರೂಪಾಯಿ 2 ರೂಪಾಯಿ ಅಂತ ಆಟಾಡ್ತಿದ್ದೋ. ನಿಮಗೂ ಇದೆಲ್ಲ ಜ್ಞಾಪನ ಇದ್ದರೆ ಕಮೆಂಟ್ ಮಾಡಿ ಎಸ್ ಅಂತ. ಫಾಲ್ಸಲ್ಲಿ ಅಬ್ಬಿ ಕೆಫೆ ಕಾಣಿಸಲ್ಲ ಅಣ್ಣ ನನ್ನ ಫೋನಲ್ಲಿ. ಇಲ್ಲಿ ಏನೋ ಒಂಥರ ನಂದು ಲೆನ್ಸ್ ಚೆನ್ನಾಗಿಲ್ಲ, ನನ್ನ ಫೋನಲ್ಲಿ ಜೂಮ್ ಮಾಡಿ. ಚೆನ್ನಾಗೈತಲ್ವಾ? ನಮ್ಮ ಬೆಂಗಳೂರಲ್ಲಿ ಹಸಿರು ಗಿಡ ಬೆಳೆಸೋದಕ್ಕೆ ಜಾಗ ಇಲ್ಲ. ಜಾಗ ಇದ್ರೂ ಬಿಲ್ಡಿಂಗ್ ಕಟ್ಕೊಬಿಡ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲೆಲ್ಲೂ ಗ್ರೀನರಿ ಇದ್ದು ಮನೆ ಮೇಲೆಗಡೆನೂ ಗ್ರೀನರಿ. ನೋಡಿ ಇಷ್ಟು ಜನ ಅವನ್ನ ಎದೊಳಿಸ್ತವ್ರೆ, ಅವನು ಎದೊಳ್ತಾ ಇಲ್ಲ. ನಮ್ಮ ಮನೆ ಅಣ್ಣನ ಅಷ್ಟೆಲ್ಲ ಸರ್ಕಸ್ ಮಾಡಿ ಮಿಕ್ಕಿದ 3 ಜನ ಅಣ್ಣಂದಿರು ಎದೊಳಿಸಿದ್ರು. ನಾವು ಬಂದಿದ್ದು ಇಲ್ಲಿ ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕೆ. ಬಟ್ ಏನು ಮಾಡೋದು, ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗೋಗಿತ್ತು. ಎಷ್ಟೊತ್ತು ಈ ಬಾಂಧವ್ಯ, ಈ ನಿದ್ದೆ ಬರೋವರೆಗೂ. ನಿದ್ದೆಲ್ಲ ಇದ್ಮೇಲೆ ನಾರ್ಮಲ್. ಹೋಗಲೇ ತಲೆ ಹಾಕ್ಬೇಡ, ಕತ್ತಾಕ್ಬೇಡ, ಎತ್ತಲೆ ಕಾಲು ಕೈ ಇಟ್ಕೊಂಡಿರೋದು ನೋಡೋಣ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಈ ರಾಜ ಸೀಟ್ ಉದ್ಯಾನವನಕ್ಕೆ. ಇದು ನಾನು ಆಲ್ರೆಡಿ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನನ್ನಂದಿರ ಜೊತೆ ಒಂದ್ಸಲ ಹೋಗೋಣ ಅಂತ ಹೇಳಿ ನಾನು ಇಲ್ಲಿ ಬಂದೆ. ಇಲ್ಲಿಯ ವ್ಯೂ ಒಂಥರ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಆಟ ಆಡೋಕ್ಕೆ ಒಂಥರ ಪ್ಲೇಸ್ ಸೂಪರ್. ಸೀಟ್ ಅದೇ ರಾಜ ಕುತ್ಕೊಳ್ಳೋ ಸೀಟೇ ಇದು. ರಾಜ ಇದ್ರಲ್ಲಿ ಕುತ್ಕೊತಿರೋದು ಸರಿ ಇಲ್ಲ. ಡೆಮೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತವ್ರೆ ಬೇಸಿಗೆ. ಡೆಮೋ
ನಾನೇನು ನೋಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಆದರೂ ಹಿಂಗೆ ಅಣ್ಣ, ಮಂತ್ರಿ ಸ್ಕೋರಲ್ಲಿ ಬಂದು ಹಿಂಗೆ ಹಿಡ್ಕೊಬಿಡ್ತಾರೆ, ಕಾಲು ಹಿಡ್ಕೊಬಿಡ್ತಾರೆ, ಕುಳ್ಳ ದೆವ್ವಗಳು. ಎಲ್ಲಿ 4 ವರ್ಷ ಮುಂಚೆ ಹೋದವಳು ಮತ್ತೆ ಹೋಗೇ ಇರಲಿಲ್ಲ. ಇಲ್ಲಿ ನನ್ನ ಕೈ ಇನ್ನೂ ನಡುಕ್ತಾನೆ ಐತೆ. ಅವ್ವ ಗೈಸ್, ನನ್ನ ಕೈ ಇನ್ನೂ ನಡುಕ್ತೈತೆ ಆಯ್ತಾ, ನೋಡೋಣ. ಹಾಂ, ಒಳಗಡೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದ್ದಿರ ಬಿದ್ದೋಗ್ಬಿಡ್ತಿದ್ದೆ. ನಾನು ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ ನಿಂತಿದ್ದೀನಿ. ಯಪ್ಪ, ನಂಗೆ ಹಿಂಗೆ ನಿಂತ್ಕೋತಾನೆ ಇಲ್ಲ, ಕೈ ಕಾಲೆಲ್ಲ ಫುಲ್ ಗಡಗಡ ಅಂತೈತೆ. ಈಗ ನಾವು ಬಂದಿರೋದು ದುಬಾರೆ. ದುಬಾರೆಯಲ್ಲಿ ಬೋಟಿಂಗ್ ಬಂದ್ಬಿಟ್ಟು, ರಿವರ್ ಕ್ರಾಫ್ಟಿಂಗ್ ಬಂದ್ಬಿಟ್ಟು ಲೈಕ್ 800 ರುಪೀಸ್. ಇಲ್ಲಿ ಒಬ್ರಿಗೆ 800 ರೂಪಾಯಿ ಕೊಟ್ಟು ಹೋಗೋದು ತುಂಬ ವರ್ತ್ ನನಗನ್ಸಿದ್ದು. ಏನಕ್ಕಂದರೆ ನನಗೆ ಒನ್ಸ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಏನಲ್ವ ನಾವು ಹೇಳೋದಕ್ಕಾಗೋದು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ವರ್ತ್ ಅಂದರೆ ವರ್ತ್ ಆಯಿತಾ. ಆ್ಯಂಡ್ 3 ಕಿಲೋಮೀಟರ್ ಸ್ವಿಮ್ಮಿಂಗ್ ಬಿಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಥರ ಫೋನ್ ಅಲ್ಲೋ ಇಲ್ಲ, ಕ್ಯಾಮ್ರಾಸಲ್ಲೂ ಇಲ್ಲ. ನಿಮಗೆ ಬೇಕು ಅಂತಂದರೆ ಅವ್ರಿಗೆ 1000 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಕಂಪ್ಲೀಟ್ ಫುಟೇಜ್ ಇದು ಕೊಡ್ತಾರೆ. ಅಲ್ಲಿಂದ ನಮ್ಮ ನೆಕ್ಸ್ಟ್ ನಡೆ KRS ಡ್ಯಾಮ್ ಕಡೆ. ಆ್ಯಂಡ್ ನಿಜವಾಗ್ಲೂ ಹೋಗೋ ರೂಟೆಲ್ಲ ಮಡಿಕೇರಿಗೆ ಒಂಥರ ಫಿದಾಗೋಗಿದ್ದೀನಿ, ಆ ಥರ ಇದೆ. ಆ್ಯಂಡ್ ಇದು ನಮ್ಮ ಡೇಯಲ್ಲಿ 4ನೇ ಜಾಗ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ KRSಗೆ ಹೋದ್ಮೇಲೆ ನನಗೆ ಈ ಫಿಶಸ್ನ ನೋಡಿ ಅನಿಸಿದ್ದು, ಅವು ಜಸ್ಟ್ ನೀರಲ್ಲಿದ್ದು ಅದು ಚಿಕ್ಕ ಚಿಕ್ಕ ಇನ್ಸೆಕ್ಟ್ನ ತಿಂದು ಎಷ್ಟು ದಪ್ಪ ಅವೆ. ನಾವು ನೋಡೋರು ಹೆಂಗಿದ್ದೀವಿ, ಸಣ್ಣಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ಇಲ್ಲಿ. ಆ್ಯಂಡ್ ಇಲ್ಲೇ ಒಂದು ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಕಡಿಮೆ ಲೈಟಿಂಗ್ಸ್ ಹಾಕಿದ್ರು, ಎಲ್ಲದಕ್ಕೂ ಜಾಸ್ತಿ ಲೈಟಿಂಗ್ಸ್ ಹಾಕಿರಲಿಲ್ಲ. ಆ್ಯಂಡ್ ಪ್ರವಾಸಿಗರನ್ನ ಬಿಟ್ಟಾಗ ಪ್ರತಿಯೊಂದು ಜಾಗದಲ್ಲೂ ಲೈಟಿಂಗ್ಸ್ ಆ್ಯಂಡ್ ವಾಟರ್ ಅನ್ನೋದನ್ನ ಬಿಡಬೇಕು. ಇವರು ಸ್ಟಾರ್ಟಿಂಗ್ ಎಲ್ಲಿ ಜನ ಹೋಗ್ತಾರೆ ಅಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದ್ರು ಆ್ಯಂಡ್ ವಾಟರ್ ಹಾಕಿದ್ರು. ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದೊಂದು ಸ್ವಲ್ಪ ಅದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಾದಮೇಲೆ ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಸಿದ್ರು. ಇದಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ನನಗಂತೂ. ಆ್ಯಂಡ್ ಇದಾಗಿತ್ತು ನನ್ನ ಒಂದು ದಿನದ 6 ಜಾಗಗಳನ್ನ ಕವರ್ ಮಾಡಿದ್ದಂಥ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗು ಯಾವ ಥರ ಮಾಡ್ಬೋದು ಅನ್ನೋದೇನಾದರೂ ನಿಮಗೆ ಐಡಿಯಾಸ್ ಇದ್ದರೆ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್.